ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂದು ಹೇಳಿಕೊಂಡಿದ್ದ ರಾಜಣ್ಣ ಈಗ ದಿಢೀರ್ನೆ ರಾಜಕೀಯದಿಂದ ದೂರ ಸರಿಯುವ ಮಾತುಗಳನ್ನ ಆಡುವುದು ಅಚ್ಚರಿಯನ್ನ ಮೂಡಿಸಿದೆ. ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಹಕಾರ ಖಾತೆ ಸಚಿವರಾಗಿರುವಂತಹ ರಾಜಣ್ಣ ಅವರು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ತಮ್ಮ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಎಂದು ಸದನದಲ್ಲೇ ಹೇಳುವ ಮೂಲಕ ರಾಜಣ್ಣ ಸುದ್ದಿಯಾಗಿದ್ರು. ಮುಂದಿನ ಚುನಾವಣೆ ವೇಳೆಗೆ ನನ್ನ ವಯಸ್ಸು 78 ವರ್ಷ ಆಗಲಿದೆ, ಹೀಗಾಗಿ ಚುನಾವಣೆ ರಾಜಕಾರಣಕ್ಕೆ ಗುಡ್ ಬೈ ಹೇಳುತ್ತೇನೆ ಎಂದಿದ್ದಾರೆ. ನನ್ನ ಆರೋಗ್ಯದ ದೃಷ್ಟಿಯಿಂದ ನಾನು ತುಂಬಾ ಕಷ್ಟ ಹಾಗೂ ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೇನೆ ಅಂತ ಹೇಳಿದ್ದಾರೆ. ನೀರು ಹೇಗೆ ಹರಿಯಬೇಕೆಂದು ನಾವು ಹೇಳಲು ಸಾಧ್ಯವಿಲ್ಲ, ಯಾಕಂದ್ರೆ ಅದಕ್ಕೆ ಆದಂತ ದಾರಿ ಗೊತ್ತಿರುತ್ತೆ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮೇಲೆ 2 ಬಾರಿ ಪ್ರಯತ್ನ ಆಗಿದೆ, ಈ ರೀತಿ ಹೇಳಲೇಬೇಕು ಅಂತ ಏನಾದ್ರೂ ಅವರ ಮೇಲೆ ಒತ್ತಡ ಬಂತ. ರಾಜಕೀಯದಲ್ಲಿ ಇದೀಗ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು ರಾಜಣ್ಣ ಅವರ ದಿಢೀರ್ನ ಈ ನಿರ್ಧಾರಕ್ಕೆ. ಕೇವಲ ರಾಜಣ್ಣ ಮಾತ್ರ ಅಲ್ಲ, ಇಲ್ಲಿ ಮುನಿರತ್ನ ಅವರು ಕೂಡ ಸಾಕಷ್ಟು ಸುದ್ದಿಯನ್ನ ಆಗಿದ್ರು. ಕೇವಲ ಇದು ನನ್ನ ಮಾತ್ರ ಅಲ್ಲ, 224 ಕ್ಷೇತ್ರದ ಒಂದಿಷ್ಟು ರಾಜಕೀಯ ನಾಯಕರ ಮೇಲೂ ಕೂಡ ಹನಿ ಟ್ರ್ಯಾಪ್ ನಡೀತಾ ಇದೆ. KN ರಾಜಣ್ಣ ಅವರು ಯಾಕೆ ಈ ರೀತಿ ಹೇಳಿಬಿಟ್ರು? ಕಾಂಗ್ರೆಸ್ ಸರ್ಕಾರ ಅವರದೇ ಆಡಳಿತ ಇರುವಂತ ಸರ್ಕಾರ, ಅವರೇ ಏನು ಮಾಡಕ್ಕಾಗ್ತಾ ಇಲ್ವಾ ಅನ್ನುವಂತ ಮಾತುಗಳು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಸದನದಲ್ಲೇ ಹನಿ ಟ್ರ್ಯಾಪ್ ಬಗ್ಗೆ ಬಾಂಬ್ ಸಿಡಿಸಿದಂತ ಕಾಂಗ್ರೆಸ್ನ ಪ್ರಭಾವಿ ಶಾಸಕರಾದಂತ KN ರಾಜಣ್ಣ ದಿಢೀರ್ನೆ ರಾಜಕೀಯ ನಿವೃತ್ತಿ ಘೋಷಿಸುವ ಮೂಲಕ ಶಾಕ್ ಅನ್ನ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂದು ಹೇಳಿಕೊಂಡಿದ್ದ ರಾಜಣ್ಣ ಈಗ ದಿಢೀರ್ನೆ ರಾಜಕೀಯದಿಂದ ದೂರ ಸರಿಯುವ ಮಾತುಗಳನ್ನ ಆಡುವುದು ಅಚ್ಚರಿಯನ್ನ ಮೂಡಿಸಿದೆ. ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಹಕಾರ ಖಾತೆ ಸಚಿವರಾಗಿರುವಂತಹ ರಾಜಣ್ಣ ಅವರು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ರಾಜಣ್ಣ ಈ ದಿಢೀರ್ನೆ ನಿರ್ಧಾರಕ್ಕೆ ಕಾರಣವೇನು ಎಂಬುದು ಎಲ್ರಿಗೂ ಕೂಡ ಅಚ್ಚರಿಯನ್ನ ಮೂಡಿದೆ. ಹಾಗಾದ್ರೆ ಹೇಳ್ತೀನಿ ನೋಡಿ. ತಮ್ಮ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಎಂದು ಸದನದಲ್ಲೇ ಹೇಳುವ ಮೂಲಕ ರಾಜಣ್ಣ ಸುದ್ದಿಯಾಗಿದ್ರು. ರಾಜಕೀಯವಾಗಿ ತುಳಿಬೇಕೆಂಬ ದುರುದ್ದೇಶದಿಂದ ನನ್ನ ಮೇಲೆ ಇಂಥ ಕೃತ್ಯ ನಡೆದಿದೆ ಎಂದು ರಾಜಣ್ಣ ದೂರಿದ್ರು. ಅಲ್ಲದೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ಬದಲಾವಣೆ ವಿಚಾರವಾಗಿಯೂ ಕೂಡ ಗುಡುಗಿದ್ರು. ಈ ಬೆಳವಣಿಗೆಗಳ ನಡುವೆ ಅವರು ದಿಢೀರ್ನೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರುವುದು ಅಚ್ಚರಿಗೆ ಕಾರಣವಾಗಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ವಯಸ್ಸಿನ ಕಾರಣದಿಂದಾಗಿ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ, ಹಾಗಾಗಿ ನಾನು ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೇನೆ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೇನೆ ಎಂದು ರಾಜಣ್ಣ ಅವರು ಹೇಳಿಕೊಂಡಿದ್ದಾರೆ. ಮುಂದಿನ ಚುನಾವಣೆ ವೇಳೆಗೆ ನನ್ನ ವಯಸ್ಸು 78 ವರ್ಷ ಆಗಲಿದೆ, ಹೀಗಾಗಿ ಚುನಾವಣೆ ರಾಜಕಾರಣಕ್ಕೆ ಗುಡ್ ಬೈ ಹೇಳುತ್ತೇನೆ ಎಂದಿದ್ದಾರೆ. ವಯಸ್ಸಾದ ಕಾರಣ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ, ಒಂದು ವೇಳೆ ಸ್ಪರ್ಧೆ ಗೆದ್ರೂ ಕೂಡ ಜನರು ಸೇವೆ ಮಾಡುವುದು ತುಂಬಾ ಕಷ್ಟ, ನನ್ನ ಆರೋಗ್ಯದ ದೃಷ್ಟಿಯಿಂದ ನಾನು ತುಂಬಾ ಕಷ್ಟ ಹಾಗೂ ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೇನೆ ಅಂತ ಹೇಳಿದ್ದಾರೆ. ನೋಡಿ, ಈ ಹಿಂದೆ DK ಶಿವಕುಮಾರ್ ಅವರ ಬಗ್ಗೆ ಹರಿಹಾಯ್ದಂತ ರಾಜಣ್ಣ ಇದೀಗ ಅವರು ಹಾಡಿ ಹೊಗಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಆಗಿರುವಂತಹ ಪ್ರವಾಹ ಪರಿಸ್ಥಿತಿಯನ್ನ DCM DK ಶಿವಕುಮಾರ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ಅವರು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಭಾರಿ ಮಳೆಯಿಂದಾಗಿ ಹಲವೆಡೆ ಹಾನಿಯಾಗಿದ್ದು, ಕೆರೆ, ಕಾಲುವೆ, ಚರಂಡಿ ಒತ್ತುವರಿಯಿಂದ ಈ ಪರಿಸ್ಥಿತಿ ಎದುರಾಗಿದೆ. ನೀರು ಹೇಗೆ ಹರಿಯಬೇಕು ಎಂದು ನಾವು ಹೇಳಲು ಸಾಧ್ಯವಿಲ್ಲ, ಯಾಕಂದ್ರೆ ಅದಕ್ಕೆ ಆದಂತ ದಾರಿ ಗೊತ್ತಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗ ಸದನದಲ್ಲಿ ಯಾವಾಗ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಡುಗುತ್ತಾರೆ, ನನ್ನ ಮೇಲೆ ಅದು ಬಹುಶಃ ನನ್ನ ರಾಜಕೀಯದಿಂದ ಮುಗಿಸ್ಬೇಕು ಅನ್ನುವಂಥ ಕಾರಣದಿಂದಾಗಿ ಈ ರೀತಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ರಾಜಣ್ಣ ಅವರು ಪದೇ ಪದೇ ಈ ಮಾತನ್ನ ಹೇಳ್ತಾರೆ. ಸೊ ಈ ಹೇಳದಂಥ ಸಂದರ್ಭದಲ್ಲಿ ಯಾರಿದ್ದಾರೆ ಈ ಹಿಂದೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮೇಲೆ 2 ಬಾರಿ ಪ್ರಯತ್ನ ಆಗಿದೆ, ನನ್ನ ಆಫೀಸಲ್ಲಿ ಬಂದಿದ್ಳು ಒಂದು ಹುಡುಗಿ, 2 ಸಾರಿ ಬಂದ್ಬಿಟ್ಟು ನನಗೆ ಈ ರೀತಿ ನಾನು ಕಪಾಳಕ್ಕೆ ಹೊಡೆದೆ ಅಂತ ಈ ಹಿಂದೆಯೂ ಕೂಡ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ನೋಡಿದ್ವಿ. ಸೊ ಈಗ ಸಡನ್ಲಿ ರಾಜಕೀಯದಿಂದ ಒಂದಿಷ್ಟು ದಿಢೀರ್ನ ರಾಜಕೀಯ ನಿವೃತ್ತಿ ಘೋಷಣೆ ಮಾಡುವ ಮೂಲಕ ಶಾಕ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ರು. ಹೇಗೆ ಇವಾಗ DCM DK ಶಿವಕುಮಾರ್ ಅವರು ಸ್ಥಾನ ಇದೆ ಅಲ್ವಾ, ಅದೇ ರೀತಿ ಇವರು ಕೂಡ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇವರು ಕೂಡ ಆಕಾಂಕ್ಷಿ ಆಗಿದ್ರು. ಈಗ ರಾಜಣ್ಣ ಅವರು ಒಂದು ರೀತಿಯಾಗಿ ದಿಢೀರ್ನೆ ರಾಜಕೀಯದಿಂದ ದೂರ ಸರಿಯುವ ಮಾತುಗಳನ್ನು ಆಡುವುದು ನೋಡ್ತಾ ಹೋದ್ರೆ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಇದು ಸದ್ಯ ಕಾಂಗ್ರೆಸ್ನಲ್ಲಿ ಸಹಕಾರ ಖಾತೆ ಸಚಿವರಾಗಿ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ.
ಆದರೆ ಮುಂಬರುವ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು. ನನ್ನ ವಯಸ್ಸು 78 ಆಗುತ್ತೆ. ಸೊ ಹಾಗಾಗಿ ಅಂದರೆ ರಾಜ್ಯದ ಅಲ್ಲಿ ಆ ನನ್ನ ಕ್ಷೇತ್ರ ಭಾಗದ ಜನರ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ, ಕ್ಷೇತ್ರದ ತುಂಬೆಲ್ಲ ನಾನು ಓಡಾಡೋಕ್ಕಾಗೋದಿಲ್ಲ, ಏನಾದರೂ ಗೆದ್ದರೂ ಕೂಡ ನನಗೆ ಸಮಸ್ಯೆಗಳು ಉದ್ಭವ ಆಗುತ್ತೆ, ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಇದ್ದಾವೆ ಅನ್ನುವಂಥ ರೀತಿ. ಅಂತಂದರೆ ಈ ರಾಜಣ್ಣ ಅವರು ಈ ರೀತಿ ಹೇಳಿ ಯಾಕೆ ಹೇಳ್ತಾ ಇದ್ದಾರೆ, ಏನು ಕತೆ ಅನ್ನುವಂಥದ್ದು. ಅಂದರೆ ಇದರ ಒಳಮರ್ಮ ಏನು ಇದೆ, ಹಾಗಾದರೆ ಏನಾದರೂ ಅವರನ್ನು ಒಂದಿಷ್ಟು ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ರೀತಿಯಾಗಿ ಏನಾದರೂ ಅವರ ಹಿಂದೆ ಒಂದಿಷ್ಟು ಕಾರಣದ ಕೈಗಳು ಕೆಲಸವನ್ನು ಮಾಡ್ತಾ ಇದ್ದಾವ, ಅಥವಾ ಈ ರೀತಿ ಹೇಳಲೇಬೇಕು ಅಂತ ಏನಾದರೂ ಅವರ ಮೇಲೆ ಒತ್ತಡ ಬಂತ, ಯಾಕೆ ಅವರು ಅಂದರೆ ಒಂದಿಷ್ಟು ಅವರ ಮಾತಿನಲ್ಲಿ ಒಂದಿಷ್ಟು ಗೊಂದಲವೂ ಕೂಡ ಸಹಜವಾಗಿ ಇದ್ದೇ ಇರುವಂಥದ್ದು. ಸೊ ಇವೆಲ್ಲವೂ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಇದೀಗ ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ರಾಜಣ್ಣ ಅವರ ದಿಢೀರ್ನ ಈ ನಿರ್ಧಾರಕ್ಕೆ. ನೋಡಿ, ತಮ್ಮ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ನಡೆದಿದೆ ಅನ್ನುವಂಥದ್ದು ಸದನದಲ್ಲಿ ಹೇಳುವ ಮೂಲಕ ಸಾಕಷ್ಟು ಸುದ್ದಿಯನ್ನಾಗಿದ್ರು. ಕೇವಲ ರಾಜಣ್ಣ ಮಾತ್ರ ಅಲ್ಲ, ಇಲ್ಲಿ ಮುನಿರತ್ನ ಅವರು ಕೂಡ ಸಾಕಷ್ಟು ಸುದ್ದಿಯನ್ನಾಗಿದ್ರು. ನನ್ನ ಮೇಲೂ ಕೂಡ ಒಂದಿಷ್ಟು ಹನಿ ಟ್ರ್ಯಾಪ್ ಪ್ರಯತ್ನವನ್ನು ನಡೆದೋಗ್ಬಿಟ್ಟಿದೆ. ರಾಜ್ಯದಲ್ಲಿ ಏನಾಗ್ತಾ ಆಗಿದೆ, ರಾಜಕಾರಣಿಗಳನ್ನು ಒಂದಿಷ್ಟು ನೇರವಾಗಿ ಅವರ ಮೇಲೆ ಹನಿ ಟ್ರ್ಯಾಪ್ ಮಾಡುವ ಮೂಲಕ ಅವರು ರಾಜಕೀಯದಿಂದ ನಿವೃತ್ತಿ ಮಾಡಬೇಕು, ಇಲ್ಲಾಂದ್ರೆ ರಾಜಕೀಯದಿಂದ ಅವ್ರನ್ನ ತುಳಿಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದರು. ಯಾವಾಗ ವಿಜಯಪುರ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಮಾತನ್ನ ಎತ್ತಾರೆ, ಅದು ಪ್ರಮುಖವಾಗಿ ಸದನದಲ್ಲಿ ಈ ಮಾತನ್ನು ಎತ್ತದಂಥ ಸಂದರ್ಭದಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ, ನಾನು ಉತ್ತರ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಸಭಾಧ್ಯಕ್ಷರೇ ನನ್ನ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಅವಾಗ ಇಲ್ಲಿ KN ರಾಜಣ್ಣ ಅವರು ಧ್ವನಿಯನ್ನು ಎತ್ತಾರೆ. ಕೇವಲ ಇದು ನನ್ನ ಮಾತ್ರ ಅಲ್ಲ, 224 ಕ್ಷೇತ್ರದ ಒಂದಿಷ್ಟು ರಾಜಕೀಯ ನಾಯಕರ ಮೇಲೂ ಕೂಡ ಹನಿ ಟ್ರ್ಯಾಪ್ ನಡೀತಾ ಇದೆ. ಕೇವಲ ನನ್ನ ಮಾತ್ರ ಅಲ್ಲ, ಇದು ಬಹಳಷ್ಟು ಜನ ಸಿಡಿಗಳ ರೆಡಿ ಇದೆ ಅನ್ನುವ ಮೂಲಕ ಬಾಂಬನ್ನು ಸಿಡಿಸ್ಬಿಡ್ತಾರೆ. ಸೊ ಸಾಕಷ್ಟು ರಾಜಕಾರಣಿ ನಾಯಕರು ಕೂಡ ಒಂದಿಷ್ಟು ಯಾವುದೇ ರೀತಿಯಾಗಿ ಸಿಡಿಗಳನ್ನು ಬಿಡುಗಡೆ ಮಾಡಬಾರ್ದು ಅಂತ ಈಗಾಗಲೇ ಕೋರ್ಟಿಂದ ಸ್ಟೇ ಕೂಡ ತಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಯಾವಾಗ ಸದನದಲ್ಲಿ ಇವರ ಮಾತುಗಳು ಬರುತ್ತೆ, ಆ ಮಾತುಗಳು ಬಂದಾಗ ಎಲ್ಲರ ದೃಷ್ಟಿ ನೇರವಾಗಿ KN ರಾಜಣ್ಣ ಅವರು ಯಾಕೆ ಈ ರೀತಿ ಹೇಳಿಬಿಟ್ರು, ಕಾಂಗ್ರೆಸ್ ಸರ್ಕಾರ ಅವ್ರದೇ ಆಡಳಿತ ಇರುವಂಥ ಸರ್ಕಾರ, ಅವರೇ ಏನು ಮಾಡೋಕ್ಕಾಗ್ತಾ ಇಲ್ವಾ ಅನ್ನುವಂಥ ಮಾತುಗಳು. ಅದಾದ ನಂತರ ಈಗ ಬಂದಿರುವಂಥದ್ದು ಬಿಸಿ ಸುದ್ದಿಯಪ್ಪ ಅಂತಂದರೆ ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡುವ ಮೂಲಕ ಒಂದಿಷ್ಟು ಶಾಕನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಮುಂದಿನ ರಾಜಕೀಯ ಭವಿಷ್ಯ ಯಾವ ರೀತಿ ಇರುತ್ತೆ, ಏನು ಕತೆ ಅಂತ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೈಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.